ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿ ಅಭಿಮತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ನಮ್ಮ ಅಭಿಮತ ಕಾರ್ಯಕ್ರಮ, ಬೆಲೆ ಹೆಚ್ಚಾಗುತ್ತಿದ್ದರೂ ಜನ ಖರೀದಿಗಾಗಿ ಮುನ್ನುಗ್ತಾ ಇದ್ದಾರೆ. ತಮ್ಮ ಕಷ್ಟ ಕಾಲದಲ್ಲಿ ಈ ಒಂದನ್ನ ಚಿನ್ನವನ್ನ ಇಟ್ಕೊಂಡ್ರೆ ನಮ್ಮ ಕಷ್ಟ ಕಾಲದಲ್ಲಿ ಯಾವತ್ತಾದ್ರೂ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು, ಮುಂದಿನ ಒಂದು ದಿನಗಳಲ್ಲಿ ನಮಗೆ ಕಷ್ಟ ಬರ್ಬೋದು, ಇವತ್ತಿನ ದಿನ ನಾವು ಅದನ್ನ ಕೂಡಿಕ್ಬೇಕು ಅಂತ ಹೇಳ್ಬಿಟ್ಟು ಚಿನ್ನನ ಖರೀದಿ ಮಾಡಕ್ಕೆ ಜನ ಮುನ್ನುಗ್ತಾ ಇದ್ದಾರೆ. ಅದು ಎಷ್ಟೇ ದುಬಾರಿ ಆದ್ರೂ ಪರವಾಗಿಲ್ಲ, ನಾವು ಈ ದಿನ ಒಂದಷ್ಟು ಇಷ್ಟನ್ನ ಉಳಿಸಿಟ್ರೆ ಮುಂದೆ ಅದು ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಜನ ಚಿನ್ನನ ಖರೀದಿ ಮಾಡಕ್ಕೆ ಮುನ್ನುಗ್ತಾ ಇದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಒಂದು ಬಂದಂತಹ ಎಷ್ಟೋ ಕಳ್ಳರು, ನಯವಂಚಕರು ಜನಗಳ ಚಿನ್ನಗಳನ್ನ ಮೋಸ ಮಾಡಿ ತಮ್ಮ ಒಂದು ಖಜಾನೆನ ತುಂಬಿಸ್ಕೋತಾ ಇದ್ದಾರೆ. ಮತ್ತೆ ಆ ಚಿನ್ನವನ್ನ ಜನ ಮೋಸ ಹೋಗ್ತಾ ಇದ್ರು, ಅದನ್ನ ನ್ಯಾಯ ಕೇಳೋಕೆ ಯಾರಿಂದನೂ ಆಗ್ತಾ ಇಲ್ಲ. ಕೇಳಿದ್ರೆ ದಬ್ಬಾಳಿಕೆಗಳಿಂದ ಅವ್ರನ್ನ ಹೊರದೂಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜನಗಳ ಹತ್ರ ಅಭಿಮತ ತಗೊಳಕ್ಕೆ ನಾನು ಇವತ್ತು ಬಂದಿದ್ದೀನಿ. ಬನ್ನಿ ನಮ್ಮ ಜನಗಳು ಯಾವ್ಯಾವ ರೀತಿ ಮಾತಾಡ್ತಾರೆ ಕೇಳೋಣ. ಒಳ್ಳೆ ಕಡೆ ಹೋಗ್ಬಿಟ್ಟು ತಗೊಳ್ಳಿ, ಒಳ್ಳೆ ಇದೈತಿದೆ ನಿಮಗೆ, ಏನು ನಿಮಗೆ ಮೋಸ ಏನು ಆಗಲ್ಲ. ಒಳ್ಳೆ ಕಡೆ ತಗೊಳ್ಳಿ. ಸುಮ್ಗೆ ಕಮ್ಮಿ ಕೊಡ್ತಾರೆ, ಇದು ಕೊಡ್ತಾರೆ, ಆಫರ್ ಇದು ಅದು ಅಂತ ಹೋಗ್ಬೇಡಿ. ಸುಮ್ಗೆ ಆಫರ್ ಅಂತ ಇದು ಅದು ಮಾಡ್ಬಿಟ್ಟು ಮೋಸ ಮಾಡ್ತಾರೆ. ಒಳ್ಳೆ ಕಡೆ ಹೋಗ್ಬಿಡಿ, ಒಳ್ಳೆ ಇದ್ರ ಹತ್ರ ಒಳ್ಳೆ ಅಂಗಡಿಲಿ ತಗೊಳ್ಳಿ, ಚೆನ್ನಾಗಿರೋ ಕಡೆ. ಸುಮ್ಗೆ ಇವ್ರವರು ನಮ್ಗೆ ಇಷ್ಟೊಂದು ಕಮ್ಮಿಗೆ ಕೊಡ್ತೀವಿ, ಇದು ಕೊಡ್ತೀವಿ, ನಾವು ಈ ಆಫರ್ ಐತೆ ಆ ಆಫರ್ ಐತೆ ಅಂದ್ಬಿಟ್ಟು ಮೋಸ ಮಾಡ್ತಾರೆ. ಹಂಗೆ ಹೋಗ್ಬೇಡಿ, ಮೋಸ ಮಾಡ್ತೀವಿ. ನೀವು ಚಿನ್ನ ತಗೊಂಡ್ರೆ ಮುಂದಕ್ಕೆ ಒಳ್ಳೇದು. ಇನ್ನೂ ಬೆಲೆ ಅಂತೂ ಏರ್ಕೆನೇ ಆಯ್ತದೆ, ಕಮ್ಮಿ ಆಗೋದು ಚಾನ್ಸ್ ಕಮ್ಮಿ ಐತೆ. ಒಳ್ಳೆ ಇದೈತೆ, ನೋಡ್ಬಿಟ್ಟು ಇನ್ವೆಸ್ಟ್ ಮಾಡಿ, ಚೆನ್ನಾಗೈತೆ. ಈಗ ಮೈಸೂರಲ್ಲಿ ನಾವು ಚಿನ್ನನ ನಿಮ್ಮ ಹತ್ರ ಜಾಸ್ತಿ ಬೆಲೆಗೆ ತಗೋತೀವಿ ಅಂತ ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸರ್. ಕರೆಕ್ಟ್ ಹಂಗ್ ಮಾಡ್ತಾರೆ. ಹಂಗೆ ನಾವು ತಗೋತೀವಿ ಅಂತ ಇದ್ ಮಾಡ್ತಾರೆ. ಆಮೇಲೆ ಕೂಗ್ಬಿಟ್ಟು ಆಮೇಲೆ ಮೆಲ್ಟ್ ಮಾಡ್ಬಿಟ್ಟು ನಿಮ್ದು ಚಿನ್ನ ಹಿಂಗೈತೆ ಹಂಗೈತೆ, ಆಮೇಲೆ ಇದು ಅಂತ ನಿಮ್ಗೆ ಇದರಲ್ಲಿ ತೂಕದಲ್ಲಿ ಇದಾಗೈತೆ, ಏನೇನೋ ಮೋಸ ಮಾಡಿ ಬೀಟ್ಸ್ ಐತೆ, ಕಲ್ಲೈತೆ, ತೂಕ ಇದೈತೆ ಅಂತ ಮೋಸ ಮಾಡ್ತಾರೆ. ಹಂಗ್ ಮಾಡಕ್ ಹೋಗ್ಬೇಡಿ. ನೋಡ್ಬಿಟ್ಟು ಪರ್ಚೇಸಿಂಗ್ ಒಳ್ಳೆ ಜಾಗ ಮಾಡಿ. ಏನಿಲ್ಲ, ಇನ್ವೆಸ್ಟ್ ಮಾಡೋದು ನಿಮ್ಗೆ ಮುಂದಕ್ಕೂ ಒಳ್ಳೇದೈತೆ. ಈಗ ಆತರ ಮೋಸ ಮಾಡೋದ್ರಿಂದ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿರೋರು ಕೆಟ್ಟ ಹೆಸರು ಬರೋಂತ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ಅಲ್ವಾ ಸರ್? ಈಗ ನೀವು ಆಗ್ತಾ ಇದೆ. ಒಂದ್ ಸ್ವಲ್ಪ ಜನಗಳ ಹತ್ರ ಒಂದ್ ಸ್ವಲ್ಪ ನೋಡ್ಬಿಟ್ಟು ಇದ್ ಮಾಡಿ, ಒಂದ್ ಸ್ವಲ್ಪ ಒಳ್ಳೆ ಅಂಗಡಿ ನೋಡ್ಬಿಟ್ಟು ಇದ್ ಮಾಡ್ಬೇಕು. ಸುಮ್ಗೆ ನೀವು ಎಲ್ಲೆಲ್ಲೋ ಬರೀ ಮೋಸ, ಆಫರ್ ಇದೈತೆ ಅದೈತೆ, ನೀವು ತಗೋ ಬಂದ್ಬಿಟ್ರೆ ನಾವು ಅಷ್ಟೇ ಇದ್ ಮಾಡ್ಕೊಡ್ತೀವಿ ಅದ್ ಮಾಡ್ಕೊಡ್ತೀವಿ ಅಂತ ಸುಮ್ಗೆ ಬರೀ ಗಿರಾಕಿ ಬರೀ ಹೇಳ್ಕೊಳಕ್ ಮಾತ್ರ ನೋಡ್ತಾರೆ ಅಷ್ಟೇನೆ. ಆಮೇಲೆ ಎಲ್ಲ ಆದ್ಮೇಲೆ ನಿಮ್ಗೆ ಹಿಂಗಾಯ್ತು ಹಂಗಾಯ್ತು ಅಂತ ಇಲ್ಲ ಎಲ್ಲೋ ನೀವು ಇದ್ ಮಾಡಿಸಿದ್ರಿ ಅದ್ ಮಾಡಿಸಿದ್ರಿ ಅಂತ ನಿಮ್ಗೆ ಮೋಸ ಆಗ್ತದೆ. ಸರ್ ನಮಸ್ತೆ ಸರ್. ಚಿನ್ನ ಅನ್ನೋದು ತುಂಬ ಅಮೂಲ್ಯವಾದ ವಸ್ತು. ಇವತ್ತು ದಿನ ಚಿನ್ನ ಇರೋದ್ರಿಂದ ನಾಳೆ ದಿನ ನಮಗೆ ಏನೇ ಒಂದು ಪ್ರಾಬ್ಲಮ್ಮು, ಕಷ್ಟ ಸುಖ ಏನೇ ಆದ್ರೂ ನಮಗೆ ಚಿನ್ನನೇ ಕಾಪಾಡೋದು. ಸಪೋಸ್ ಅಕಸ್ಮಾತ್ ನಮಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು, ನಾವು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಮಡಗಿದ್ರೆ ನಮಗೆ ಅರ್ಧಕ್ಕರ್ಧ ದುಡ್ಡು ಸಿಗ್ತಿದೆ. ನಾವೇನಾದ್ರು ಒಂದು ಸಾಲ್ವ್ ಮಾಡ್ಕೊಬೋದು. ಈ ಅಣ್ಣ ತಂಗಿರು ಯಾರೂ ಆಗಲ್ಲ ಸರ್. ಚಿನ್ನ ಇದ್ದರೆ ಲೈಫ್ ಕಾಪಾಡ್ತಿದೆ. ಓಕೆ ಸರ್. ಸರ್ ಇದು ಏನು ಅಂತ ಅಂದರೆ, ನೀವು ಡೈರೆಕ್ಟು ಬ್ಯಾಂಕಲ್ಲಿ ಐಟಮ್ ಮಡಗಿರ್ತೀರ. ಬ್ಯಾಂಕಲ್ಲಿ ಐಟಮ್ ಮಡಗಿರೋದ್ರಿಂದ ಆ ಬ್ಯಾಂಕಲ್ಲಿ ಐಟಮ್ ಮಡಗಿರೋದ್ರಿಂದ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ನೀವೇನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು. ನೀವೇನಕ್ಕೆ ಅಲ್ಲೆಲ್ಲ ಹೋಗಿ ಇದು ಮಾಡ್ಕೊತೀರ ಸರ್? ಅಂದ್ರೆ ಜನಗಳು ಅತಿ ಹೆಚ್ಚು ಆಸೆಗೋಸ್ಕರ ದುಡ್ಡು ಜಾಸ್ತಿ ಸಿಗ್ತಿದೆ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿ ಇದು ಮಾಡ್ಕೊತಾರೆ. ನಿಮ್ಮ ಸಾಲನ್ನ ನೀವೇ ಮಾಡ್ಕೋಬೋದು. ನೀವೆಲ್ಲಿ ಪರ್ಚೇಸಿಂಗ್ ಮಾಡಿರ್ತೀರ ಐಟಮ್ನ, ಅದನ್ನ ಐಟಮ್ನ ಗಿರ್ವಿ ಮಡಗಿರ್ತೀರ. ಐಟಮ್ನ ನೀವು ಗಿರ್ವಿ ಮಡಗಿರೋದನ್ನ ಬಿಡಿಸ್ಕೊಂಡು ನೀವೆಲ್ಲಿ ಪರ್ಚೇಸ್ ಮಾಡ್ತೀರಾ ಅದೇ ಅಂಗಡಿಗೆ ವಿತ್ ಬಿಲ್ ಸಮೇತ ತಗೊಂಡೋಗಿ ಕೊಟ್ಟರೆ ನೀವೇನು ದುಡ್ಡು ಕೊಟ್ಟಿರ್ತೀರ ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮೈನಸ್ ಮಾಡಿಬಿಟ್ಟು ಮಿಕ್ಕಿ ದುಡ್ಡು ಕೊಡ್ತಾರೆ ಸರ್. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಅದೇ ನಾನು ಈಗ ನೀವೆಲ್ಲಿ ಆರ್ನಿಮೆಂಟ್ ಒಡವೆನ ನೀವೆಲ್ಲಿ ಪರ್ಚೇಸಿಂಗ್ ಮಾಡಿರ್ತೀರ, ನೀವು ಗಿರ್ವಿ ಮಡಗಿರೋದನ್ನ ಅಲ್ಲೇ ಬಿಡಿಸ್ಕೊಬಂದು ವಿತ್ ಬಿಲ್ ಸಮೇತ ತಗೊಂಡೋಗಿ ಕೊಟ್ಟರೆ ಅವ್ರ ಅಂಗಡಿದು ಬಿಲ್ಲು ಸೀಲು ಎಲ್ಲ ಇರ್ತಿದೆ. ಅದನ್ನು ತಗೊಂಡು ಅವತ್ತಿನ ಬೆಲೆಗೆ ಏನೈತೆ ಆ ಬೆಲೆಗೆ ಮೈನಸ್ ಮಾಡಿಬಿಟ್ಟು ದುಡ್ಡು ಕೊಡ್ತಾರೆ ಸರ್. ಅದೇ ನೀವು ಮೋಸ ಹೋಗ್ತಾ ಇದ್ದೀರಾ, ಜನಗಳು ದುಡ್ಡು ಜಾಸ್ತಿ ಸಿಗ್ತಿದೆ ಅನ್ನೋ ಲೆಕ್ಕಾಚಾರಕ್ಕೆ ನೀವು ಹೋದರೆ ಮೋಸ ಆಯ್ತೀರಾ. ನೀವೆಲ್ಲಿ ಐಟಮ್ನ ಪರ್ಚೇಸ್ ಮಾಡಿರ್ತೀರ ವಿತ್ ಬಿಲ್ ಸಮೇತ ತಗೊಂಡೋಗಿ ಅಲ್ಲಿ ಕೊಟ್ಟರೆ ನಿಮಗೆ ಕೈ ತುಂಬ ದುಡ್ಡು ಸಿಗ್ತಿದೆ. ನಾನು ಚಿನ್ನ ಬೆಳ್ಳಿ ಕೆಲಸ ಮಾಡೋದು. ಲೋಕೇಶ್ ಅಂತ. ನಾನು ಹೆಚ್ಚು ಕಮ್ಮಿ 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈ ಬ್ಯಾಂಕ್ಗಳಲ್ಲಿ ಈ ಗಿರ್ವಿ ಮಡಗಿರೋಂಥ ಆಭರಣಗಳು ತೂಕ ಕಮ್ಮಿ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ,
ಅದೆಲ್ಲ ಆಗಬಾರ್ದು. ಏನಕ್ಕೆ ಆಗುತ್ತೆ ಅದು ಅನ್ನೋ ಕಾರಣ ನಮ್ಮ ಒಂದು ಅನಿಸಿಕೆ, ಈ ಒಂದು ಚಿನ್ನ ಅದರಲ್ಲಿ ತೂಕ ಕಮ್ಮಿ ಆಯಿತು, ಮತ್ತು ಅದರಲ್ಲಿ ಕೆಲವೊಂದು ಇವಾಗ ಯಾವುದಾದ್ರು ನ್ಯೂಸಲ್ಲಿ ಬಂದಿದೆ ನೋಡಿ, ಅದು ಬಂದಿರೋದು ಏನು ಕಾರಣ ಅಂದರೆ ಅದು ಅಲ್ಲಿ ಟೆಸ್ಟಿಂಗ್ ಮಾಡೋರ ಮೇಲೆ ಬರ್ತೈತೆ. ಆ ಟೆಸ್ಟಿಂಗ್ ಮಾಡೋರು ಫಸ್ಟು, ಯಾಕಂದರೆ ಅವ್ರ ಕೈಲಿ ಏನಿರಲ್ಲ. ನಾನೇ ಒಬ್ಬ ಅಪ್ರೈಸರ್ ಆಗಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ಇವರು ಒಬ್ಬರು ತಂದುಕೊಟ್ಟಾಗ ನಾನು ತೂಕ ಹಾಕ್ತೀನಿ, ಫೋಟೋ ತೆಗಿತೀನಿ, ಅದನ್ನು ನೀವು ಮ್ಯಾನೇಜರ್ ಒಬ್ಬರು ಇರ್ತಾರೆ, ಆ ಮ್ಯಾನೇಜರ್ ಕೈಲಿ ಕೊಟ್ಬಿಡ್ತೀವಿ, ಅದು ಲಾಕರಲ್ಲಿ ಹೊಟ್ಟೋಗ್ಬಿಡುತ್ತೆ. ಅದು ಏನಾಗುತ್ತೆ ಅಂದರೆ ಅಲ್ಲಿ ಒಳಗಡೆ ಸಮಥಿಂಗ್ ಏನಾಗುತ್ತೆ ಅನ್ನೋದು ನಮ್ಗೆ ಇವತ್ತಿಗೂ ಅದು ಗೊತ್ತಾಗ್ತಾಯಿಲ್ಲ. ಅಪ್ರೈಸರ್ ಮೇಲೆ ತಲೆ ಮೇಲೆ ಕೂರಿಸಿ ಅವ್ರ ಮೇಲೆ ತುಂಬ ಕೆಟ್ಟ ಅಭಿಪ್ರಾಯಗಳು ಬರ್ತಾಯಿದೆ. ಯಾಕಂದರೆ ಅದು ಚಿನ್ನ ಅನ್ನೋದು ತುಂಬ ಅಮೂಲ್ಯವಾದಂಥ ವಸ್ತು. ಯಾವುದೋ ಒಂದು ಕಷ್ಟದಲ್ಲಿ ಅಣ್ಣ ತಮ್ಮದಿರು ಯಾರೂ ಆಗೇ ಇರೋಲ್ಲ, ಇಲ್ಲ ಅವ್ರಿಗೆ ಏನೋ ಮನೆ ಕಟ್ಟೋದಕ್ಕೋ ಇಲ್ಲ ಕಾಯಿಲೆಗೋ ಏನೋ ಒಂದು ಆಸ್ಪತ್ರೆಗೋ ಮಾಡಿರ್ತಾರೆ, ಬಂದು ಗಿರ್ವಿ ಅಂತ ಬಿಡುತ್ತಾರೆ. ಅದು ಮೋಸ ಆ ಥರ ಆಗಬಾರ್ದು. ಅದರಿಂದ ಏನಂದರೆ ಈ ಏನೇ ಮಾಡಬೇಕಾದ್ರೆ ಪ್ರತಿಯೊಂದೂ ಐಟಮ್ನ ನೀವು ನೋಡಿ ಅಪ್ರೈಸರ್ ಮಾಡ್ತಾರಲ್ಲ, ಅವಾಗ ಜೊತೇಲಿ ನೀವು ಪ್ರತಿಯೊಂದು ಫೋಟೋ ತೊಗೊಂಡು ವೇಯಿಂಗ್ ಮಿಷಿನ್ ಮೇಲೆ ಮಡಿಗೆ ಅದರಲ್ಲೂ ಫೋಟೋ ತೊಗೊಂಡು ಮಾಡೋದು ತುಂಬ ಒಳ್ಳೆ ನಮ್ಮ ಒಂದು ಅನಿಸಿಕೆ. ಅದ್ರ ಬಗ್ಗೆ ಅದು ಮಾಡ್ತಾ ಇರೋದು ನಮಗೂ ಅದು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ದಿನ. ತುಂಬಾ ಅದು ನೋವಾಗೋಂಥ ವಿಷಯ ಅದು. ಯಾಕಂದರೆ ಚಿನ್ನ ತುಂಬ ಕಷ್ಟಕ್ಕೋಸ್ಕರನೇ ಚಿನ್ನ ಮಾರಕ್ಕೆ ಹೋಗೋದು. ಯಾರೂ ಸುಖಕ್ಕೆ ಹೋಗಿ ತೊಗೊಂಡೋಗಿ ಮಾರಕ್ಕೆ ಹೋಗಲ್ಲ. ತುಂಬ ಏನೋರ್ಗೆ ತುಂಬ ಕಷ್ಟ ಬಂದಾಗ ಚಿನ್ನ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬಂದಾಗ ಹೋಗ್ತಾರೆ. ಅದು ಮೋಸ ಆಗ್ತಾಯಿದೆ. ಅದು ನಾವು ನೋಡಿ ನಮಗೂ ತುಂಬ ಹೊಟ್ಟೆ ಉರಿಯುತ್ತೆ. ಅದೇನಪ್ಪ ಅಂದರೆ ಅದು ಕೆಲವೊಂದು ಅದನ್ನೇ ಒಂದು ವೃತ್ತಿ ಮಾಡ್ಕೊಂಬಿಟ್ಟವ್ರೆ. 20,000 ಕೊಡ್ತೀನಿ ಗ್ರಾಮ್ಗೆ ಅಂತಾರೆ, ಒಳಗಡೆ ಕರ್ಕೊಂಡು ಹೋಗ್ತಾರೆ. ಚಿನ್ನ ಕರಗಿಸ್ಬಿಟ್ಟು 40 ಟಚ್ ಬಂತು ಅಂತಾರೆ. ಅದು 916 ಹಾಲ್ಮಾರ್ಕ್ ಅವ್ರು ತಂದು ಕೊಟ್ಟಿರ್ತಾರೆ. ಅದು ನೋಡಿದ್ರೆ 40 ಟಚ್ ಬಂತು, 50 ಟಚ್ ಬಂತು, 60 ಟಚ್ ಬಂತು, ಏನು ಮಾಡೋದು ಅಂತಾರೆ. ಈಗ ಗಿರಾಕಿಗಳು ಅದನ್ನು ಗಟ್ಟಿಗಳನ್ನ ತಗೊಂಡೋಗಿ ಪುನಃ ಬೇರೆ ಕಡೆ ಎಲ್ಲೂ ಸೇಲ್ ಮಾಡೋಕ್ಕಾಗಲ್ಲ. ಅದರ ಮೋಸಗಳು ಆಗ್ತಾಯಿದೆ. ಅದು ಆಗ್ತಾ ಇರೋದ್ರಿಂದ ಈ ಗಿರಾಕಿಗಳು ಈಗ ಅಂದರೆ ಗ್ರಾಹಕರು ತುಂಬ ಎಚ್ಚರಿಕೆಯಿಂದ ಅವ್ರು ಎಲ್ಲಿ ಐಟಮ್ ಮಾಡಿಸಿರ್ತಾರೆ ಅವ್ರ ಹತ್ರನೇ ಹೋಗಿ ಕರಗಿಸಿ ಮಾರೋಂಥದ್ದು ಬಿಲ್ಲು ಮತ್ತೆಲ್ಲ ಇಟ್ಕೊಂಡು ತೊಗೊಂಡೋಗಿ ಅವ್ರ ಹತ್ರನೇ, ಯಾರ ಹತ್ರ ಮಾಡಿಸಿರ್ತಾರೆ, ಒಬ್ಬ ಕಸಲಿಗನ ಹತ್ರ ಮಾಡಿಸಿರ್ತಾರೋ ಇಲ್ಲ ಜ್ಯುವೆಲರಿ ಶಾಪಲ್ಲಿ ಮಾಡಿಸಿರ್ತಾರೋ ಅವ್ರ ಹತ್ರನೇ ಇವಾಗ ಅವ್ರ ಸೀಲ್ಗಳಿರುತ್ತೆ, ಅವ್ರ ಹತ್ರನೇ ತೊಗೊಂಡೋಗಿ ಮಾರೋದ್ರಿಂದ ತುಂಬ ಅವ್ರಿಗೆ ಅನುಕೂಲ ಆಗುತ್ತೆ. ಯಾರೋ ಏನೋ ಕೊಡ್ತೀನಿ ಅಂತ ಹೋಗಿ ಮೋಸ ಹೋಗೋದಕ್ಕಿಂತ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ತುಂಬ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರು ಜಾಸ್ತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. 10 ರೂಪಾಯಿನೇ ಅದು ಹೊರತು 15 ರೂಪಾಯಿ ಮಾಡೋಕ್ಕಾಗಲ್ಲ. ಅದು ಏನು ಬೆಲೆ ಬರುತ್ತೆ ಆ ಬೆಲೆ ಯಾರು ಅದನ್ನು ರೆಡಿ ಮಾಡಿಕೊಟ್ಟಿರ್ತಾರೆ ಐಟಮು, ಅಲ್ಲಿ ತೊಗೊಂಡೋಗಿ ಕೊಡೋದು ತುಂಬ ಅನುಕೂಲ ಆಗುತ್ತೆ. ಸರ್ ನಮಸ್ತೆ, ಅಶೋಕ್ ಅಂತ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಚಿನ್ನ ಬೆಳ್ಳಿದು. ಏನಕ್ಕೆ ಅಂದರೆ ಎಷ್ಟೋ ಜನ ಗ್ರಾಹಕರಿಗೆ ಗೊತ್ತಿಲ್ಲ, ಅಡ್ವರ್ಟೈಸ್ಮೆಂಟ್ ತುಂಬ ಕೊಡ್ತಾ ಇದ್ದಾರೆ. ಚಿನ್ನ ನಾವು ಇಷ್ಟು ಪರ್ಸೆಂಟೇಜ್ ಕೊಡ್ತೀವಿ, ಅಷ್ಟು ಪರ್ಸೆಂಟೇಜ್ ಕೊಡ್ತೀವಿ ಅಂತ. ಅದೆಲ್ಲ ಸುಳ್ಳು. ಏನಕ್ಕೆ ಅಂದರೆ ಕೆಲವೊಂದು ವರ್ಕ್ ಎಷ್ಟು ಹಿಡಿಬೇಕು ಅಷ್ಟು ವರ್ಕ್ ಹಿಡಿಯುತ್ತೆ ಪ್ರತಿಯೊಂದು ವರ್ಕಲ್ಲೂ ಕೂಡ. ಒಂದು ಎರಡನೇದಾಗಿ ಏನಾಗಿದೆ ಅಂದರೆ ಚಿನ್ನ ತಗೊಳ್ಳೋದು ಕೊಡೋದ್ರಲ್ಲೂ ಕೂಡ ಲಾಭ ಲಾಸು ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಮೈಸೂರಲ್ಲಿ ಸುಮಾರು ಗೋಲ್ಡ್ ಕಂಪ್ನಿಗಳಿದೆ, ಅದರ ಹೆಸರು ಹೇಳೋದು ಬೇಡ. ಈಗ ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ. ಈಗ ಯಾವುದೇ ಗೋಲ್ಡ್ ಕಂಪ್ನಿಗೆ ಹೋಗಿ ಗ್ರಾಹಕರು ಏನು ಮಾಡ್ತಾ ಇದ್ದಾರೆ, ಅಡ್ವರ್ಟೈಸ್ ನೋಡ್ತಾರೆ. ಇವತ್ತು ಚಿನ್ನದ ಬೆಲೆ 14,500 ರೂಪಾಯಿ ಇದೆ ಮಾರ್ಕೆಟ್ ಬೆಲೆ. ಅವ್ರು ಏನು ಮಾಡ್ತಾರೆ, 15,000 ಅಂತ ಹಾಕ್ತಾರೆ, 500 ರೂಪಾಯಿ ಜಾಸ್ತಿ ಆಗ್ತಾರೆ. ಅವಾಗ ಏನು ಅನ್ಕೊತಾರೆ ಜನಗಳು, ಇಲ್ಲ 500 ರೂಪಾಯಿ ಜಾಸ್ತಿ ಸಿಗ್ತಾ ಇದೆ, ನಾವು ಯಾಕೆ ಮಾಡಿಸಿರೋರ್ಗೆ ಕೊಡಬೇಕು, ಗೋಲ್ಡ್ ಕಂಪ್ನಿ ಕೊಡೋಣ ಅಂದ್ಬಿಟ್ಟು ಹೊಸ ಕಂಪ್ನಿಗೆ ಹೋಗ್ತಾರೆ. ಅಲ್ಲೇನು ಮಾಡ್ತಾರೆ, ಫಸ್ಟು ಅವ್ರನ್ನ ಅಟ್ರಾಕ್ಷನ್ ಮಾಡಿ ಕೂರಿಸ್ಕೊಂಡು ಆ ಚಿನ್ನನ ಕರಗಿಸೋದ್ರಲ್ಲೋ ಅಥವಾ ಬೇರೆ ಏನೋ ಒಂದು ಗ್ಯಾಮ್ಲಿಂಗ್ ಮಾಡ್ತಾರೆ. ಸರ್ ಆಗ 14,500 ಸಿಗೋ ಜಾಗಕ್ಕೆ 13,000 ಸಿಕ್ಕಲ್ಲ ಅವ್ರಿಗೆ. ಇಲ್ಲ ಗೋಲ್ಡ್ ಪರ್ಸೆಂಟೇಜ್ ಕಮ್ಮಿ ಮಾಡ್ತಾರೆ, ಇಲ್ಲ ಚಿನ್ನ ಕರಗಿಸೋದ್ರಲ್ಲೇ ಮಾರಿಸ್ತಾ ಇದ್ದಾರೆ. ಬಟ್ ನಾವು ಹೇಳೋದಿಷ್ಟೇ ಗ್ರಾಹಕರಿಗೆ, ಸರ್ ನೀವು ಎಲ್ಲಿ ಚಿನ್ನ ತೊಗೊಂಡಿದ್ದೀರಾ ಅವ್ರಿಗೆ ಕೊಡಿ, ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಗೊತ್ತಿಲ್ಲದಿರೋದಕ್ಕೆ ವ್ಯಾಮೋಹ ದಯವಿಟ್ಟು ಹೋಗಬೇಡಿ. ಇವತ್ತು ಅಡ್ವರ್ಟೈಸ್ಮೆಂಟು ತುಂಬಾ ಬರ್ತಾ ಇದೆ. ಚಿನ್ನ ತಗೊಳ್ಳಿ, ಬೆಳ್ಳಿ ತಗೊಳ್ಳಿ, ನಮ್ಮಲ್ಲಿ ಅಡ್ವರ್ಟೈಸ್ ಇದೆ, ಇನ್ನೂ ಜಾಸ್ತಿ ಆಫರ್ ಕೊಡ್ತಾರೆ ಅಂತ. ದಯವಿಟ್ಟು ಹೇಳೋದಿಷ್ಟೇ, ನೀವೆಲ್ಲಿ ಮಾಡಿಸಿದ್ರೆ ಅಲ್ಲೇ ಕೊಡಿ, ಒಳ್ಳೆ ಅಮೌಂಟನ್ನು ತೊಗೊಳ್ಳಿ ರಿಟರ್ನ್. ಮತ್ತು ಒಡವೆನೂ ಅಷ್ಟೇ, ಪರ್ಸೆಂಟೇಜ್ ಕಮ್ಮಿ ಅಂತ ಹೇಳ್ತಾರೆ, ಅಂತ ಕಡೆ ಮಾಡಿಸ್ಬೇಡಿ. ಪರ್ಫೆಕ್ಟಾಗಿ ಯಾರು ಆನೆಸ್ಟಾಗಿ ತಗೋತಾರೆ ಅಲ್ಲೇ ವರ್ಕ್ ಮಾಡಿಸಿ. ಗೋಲ್ಡ್ ಸ್ಮಿತ್ ಅಂತ ಎಲ್ಲ ಜ್ಯುವೆಲರಿ ಶಾಪ್ ಇರ್ಬೋದು, ಎಲ್ಲೇ ಆದರೂ ಸರಿ, ಅಡ್ವರ್ಟೈಸ್ಮೆಂಟ್ಗೆ ಯಾವತ್ತೂ ಮಾರ್ಕ್ ಹೋಗಬೇಡಿ. ಇಷ್ಟೇ ನಾವು ಗ್ರಾಹಕರಲ್ಲಿ ಹೇಳೋದು.
ಹಳ್ಳಿ ಜನ ಯಾರು ಕಷ್ಟ ಬಂದೈತಿ ಅಂತ ಏನು ಮಾಡ್ತಾರೆ ಪಾಪ ಅವ್ರಿಗೆ ಹತ್ತಿರ ಪಟಕ್ಕಂತ ಪಕ್ಕದಲ್ಲೇ ಅದು ಇವಾಗ ನೋಡ್ತಿಲ್ಲ ಎಷ್ಟು ಫೈನಾನ್ಸ್ ಕಂಪ್ನಿಗಳು ಬಂದ್ಬಿಟ್ಟಿದೆ. ಏನು ನೀವು ತನ್ನ ಚಿನ್ನ ಮಡಗಿ ಅಯ್ಯೋ 2 ನಿಮಿಷದಲ್ಲಿ ಗೋಲ್ಡ್ ಕ್ಯಾಶ್ ಕೊಡ್ತೀವಿ ಹಿಂಗೆ ಅಂತ ಮರಳು ಮಾಡ್ತಾರೆ. ಅದಕ್ಕಿಂತ ಸಾವಧಾನವಾಗಿ ನಮ್ಮ ಜನ ಗೌರ್ಮೆಂಟ್ ಬ್ಯಾಂಕ್ಗಳಿದೆ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲೆಲ್ಲ ಹೋಗಿ ವ್ಯವಹಾರ ಮಾಡಿದ್ರೆ ಅವರು ಮೋಸ ಬೀಳಲ್ಲ. ಬ್ಯಾಂಕ್ನವ್ರು ನೆಮ್ಮದಿಯಾಗಿ ಮತ್ತು ಇಂಟ್ರೆಸ್ಟು ರೇಟ್ ಕಮ್ಮಿ ಇರ್ತದೆ. ಅವರು ಬ್ಯಾಂಕ್ಲೆ ದರೋಡೆ ಆಗಿರ್ತದೆ ಅಣ್ಣ. ಇಲ್ಲ, ಅದು ಒಂದೆರಡು ನಡೆದಿರ್ಬೋದು, ಬಟ್ ಇರೋದ್ರಲ್ಲಿ ಓಕೆ ಅಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಯಾಕೆ ಮಡಗಬೇಕು ಇವರು ಅಂದರೆ ಅವರು ಅಡ್ವರ್ಟೈಸ್ ಅದು ಇದು ಏನೇನೋ ಕೊಟ್ಟು ಅವ್ರನ್ನ ಮರಳು ಮಾಡ್ತಾರೆ. ಆದರೆ ಗೌರ್ಮೆಂಟ್ ಬ್ಯಾಂಕ್ಗಳು ಅಷ್ಟು ನಿಮಗೆ ಮಾಡಲ್ಲ ಆ ಥರ ಏನು ಅಡ್ವರ್ಟೈಸ್ಮೆಂಟು, ಬನ್ನಿ ಬ್ಯಾಂಕಲ್ಲಿ ನಮ್ಮ ಚಿನ್ನ ಮಡಗಿ ನಾವು ಲೋನ್ ಕೊಡ್ತೀವಿ ಅಂತ. ಏನೇ ಆಗಲಿ ಜನ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ಗಳು ಉಂಟು, ಒಳ್ಳೆ ಕೋಆಪರೇಟಿವ್ ಸೊಸೈಟಿಗಳು ಉಂಟು, ಅಲ್ಲಿ ಹೋಗ್ಬಿಟ್ಟು ಲೋನ್ ತೊಗೊಂಡ್ರೆ ಒಳ್ಳೆ. ನಮಸ್ತೆ, ನಮ್ಮ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು. ನಾವು ಈ ಚಿನ್ನದ ವೃತ್ತಿನ ಕಳೆದ 20 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವೃತ್ತಿನಲ್ಲಿ ಏನಂತಂದರೆ ನಮಗೆ ಸಮಾಧಾನ ಇದೆ. ಈ ವೃತ್ತಿನಲ್ಲಿ ಈ ನಮ್ಮ ಚಿನ್ನ ಅಂತಕ್ಕಂಥದ್ದು ಒಂದು ನಮ್ಮ ಜೀವನದಲ್ಲಿ ಒಂದು ಅತಿ ಅಮೂಲ್ಯವಾದಂಥ ಒಂದು ಪ್ರೆಷಿಯಸ್ ಮೆಟಲ್ ಇತ್ತು. ಈ ಮೆಟಲ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ನಮ್ಮ ಆಭರಣವಾಗಿರ್ಬೋದು, ಅಥವಾ ನಮ್ಮ ಆಸ್ತಿಯಾಗಿರ್ಬೋದು, ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಆಸ್ತಿಯಾಗಿ ಕೊಡತಕ್ಕಂಥ ಒಂದು ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರಗಳಲ್ಲೂ ಒಂದು ಉತ್ತಮವಾದ ಲೋಹ ಆಗಿದೆ ಇದು. ಈಗ ಚಿನ್ನ ಅತ್ಯಮೂಲ್ಯವಾದಂಥ ವಸ್ತು ಅಂತ ಹೇಳಿದ್ರಿ. ಈಗ ಚಿನ್ನನ ತಗೊಳ ಬರದಲ್ಲಿ ಜನ ಮೋಸ ಹೋಗೋಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ಈಗ ಮೈಸೂರಲ್ಲಿ. ಹೌದು, ಚಿನ್ನ ತಗೊಳ್ಳುವಂಥ ವಿಚಾರದಲ್ಲಿ ಈಗ ಮೋಸ ಸ್ವಲ್ಪ ಕಡಿಮೆನೇ ಇದೆ, ಬಟ್ ಮಾರಾಂತ ವಿಚಾರಗಳಲ್ಲಿ ಮೋಸ ಸ್ವಲ್ಪ ಜಾಸ್ತಿ ಇದೆ. ಈಗ ತಗೊಳ್ಳೋಂಥ ವಿಚಾರಗಳೇನಂತಂದ್ರೆ ಮೊದಲನಾಗೆ ಈಗ KDM ಬರ್ತಾ ಇಲ್ಲ, ಆಮೇಲೆ KDM ಇಲ್ಲ, ಇವಾಗೆಲ್ಲ ಹಾಲ್ಮಾರ್ಕ್ ಚಿನ್ನಗಳಿದೆ. ಹಾಗಾಗಿ ಈಗ ಖರೀದಿಗಾರ ಏನ್ ಮಾಡ್ಬೋದು, ಚೆನ್ನಾಗಿ ತಗೋಬಹುದು. ಅಂದ್ರೆ ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಮುಂದೆನೂ ಸಹ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಇರುತ್ತೆ. ಅದನ್ನ ಮಾರಾಟ ಮಾಡುವಾಗಲೂ ಸಹ ಅದೇ ಬೆಲೆ ಸಿಗುತ್ತೆ. ಅಂದ್ರೆ ನಿಮ್ಗೆ ಕೊಡೋದಕ್ಕೂ ತಗೊಳೋದಕ್ಕೂ ಒಂದು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಅದ್ರ ಬಿಟ್ಟು ನಿಮ್ಗೆ ಏನು ಬದಲಾವಣೆ ಬರಲ್ಲ. ಬಟ್ ನೀವು ಖರೀದಿ ಮಾಡುವಾಗ ಒಳ್ಳೆಯದನ್ನೇ ಖರೀದಿ ಮಾಡಬೇಕು. ಆಮೇಲೆ 1ಕ್ಕೆ 2 ಪಟ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಬೇರೆದಕ್ಕಿಂತ ಹೆಚ್ಚಾಗಿ ನಾವು ಕೊಡ್ತೀವಿ, ನಮ್ಮ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಜನಗಳನ್ನ ಯಾಮಾರಿಸ್ತಾರೆ. ಜನಗಳು ಇದರಲ್ಲಿ ಮೋಸ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಲ್ವ ಸರ್? ಇಲ್ಲ, ಇದರಲ್ಲಿ ತುಂಬಾ ಮೋಸ ಮಾಡುವಂತ ಕಂಪ್ನಿಗಳು ಹಲವಾರಿದೆ. ನಮ್ಮ ಮೈಸೂರಿನಲ್ಲೇ ಬೇಕಾದಷ್ಟು ಆ ಕಂಪ್ನಿಗಳಿದೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ನಿಮಗೆ ತುಂಬಾ ಬೆಲೆ ಜಾಸ್ತಿ ಕೊಡ್ತೀವಿ, ಎಲ್ಲಿಲ್ದಿರೋ ಬೆಲೆ ಕೊಡ್ತೀವಿ, ಅದೆಲ್ಲ ಸುಮ್ಮನೆ ಬೋಗಸ್. ಅದು ಯಾವುದೂ ಇಲ್ಲ. ಇವತ್ತಿನ ಮಾರುಕಟ್ಟೆ ಬೆಲೆ ಏನಿದೆಯೋ ಅದಕ್ಕಿಂತ 100 ರೂಪಾಯಿ 50 ರೂಪಾಯಿ ಕಮ್ಮಿ ಸಿಗ್ಬೋದು ಹೊರತು ನಿಮಗೆ ಎಲ್ಲೂ ಜಾಸ್ತಿ ಸಿಗ್ತಕ್ಕಂಥದ್ದಿಲ್ಲ. ಅದರಲ್ಲಿ ನೀವು ಎಲ್ಲಿ ತಗೊಂಡಿರ್ತೀರೋ ಅಲ್ಲೇ ಹೋಗಿ ಮಾರಾಟ ಮಾಡಿದ್ರೆ ಬಹಳ ಉತ್ತಮ. ಅಲ್ಲೇ ನಿಮ್ಗೆ ಅದಕ್ಕೆ ಬೆಲೆ ಬಿಟ್ಟು ಇನ್ನು ಹೊರಗಡೆ ಯಾರು ಕೊಡೋದಕ್ಕೆ ಬರೋದಿಲ್ಲ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಒಂದು ಚಿನ್ನವನ್ನ ಅಡ ಇಟ್ಟು ಎಷ್ಟೋ ಜನ ಯಾವ ರೀತಿ ಮೋಸ ಹೋಗ್ತಾ ಇದ್ದಾರೆ. ಈ ಮೋಸ ಮಾಡ್ತಿರೋ ಕಂಪ್ನಿಗಳಿಂದ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿರೋಂತಹ ಜನಗಳಿಗೆ ಯಾವ ರೀತಿ ಎಫೆಕ್ಟ್ಗಳು ಬೀಳ್ತಾ ಇದೆ. ಪಾಪ ಅವ್ರ ಅಳುವನ್ನ ನಾವು ನಮ್ಮ ಚಾನೆಲ್ ನಲ್ಲಿ ತೋರಿಸ್ತೋ ಅವರು ತಮ್ಮ ಅಳುಗಳನ್ನ ತೋರಿಸ್ಕೊಂಡ್ರು. ಎಲ್ಲಿವರೆಗೂ ಟೋಪಿ ಹಾಕ್ಸ್ಕೊಳ್ಳೋ ಜನರು ಇರ್ತಾರೋ ಅಲ್ಲಿವರೆಗೂ ಟೋಪಿ ಹಾಕೋ ಜನರು ಇರ್ತಾರೆ. ದಯವಿಟ್ಟು ಆಮಿಷಗಳಿಗೆ ಒಳಗಾಗ್ದೇನೆ, ಈ ಜಾಹೀರಾತುಗಳಿಗೆ ಮಾರು ಹೋಗ್ದೇನೆ ನಿಮ್ಮ ಒಂದು ನಿಜವಾದ ಚಿನ್ನದ ಏನಿದೆ ಅದನ್ನ ನಿಮ್ಮ ಕಣ್ಣು ಮುಂದೆನೆ ಕರಗಿಸಿ ಆದ್ರೆ ಅದರಿಂದ ಏನು ಹಣ ಬರುತ್ತೋ ಅದನ್ನ ಪಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಈ ಸಣ್ಣ ಪುಟ್ಟ ಆಸೆಗಳಿಗಾಗಿ ಅತಿ ಹೆಚ್ಚು ಸಿಗುತ್ತೆ ಅಂತ ಅಂದ್ಬಿಟ್ಟು ಮೋಸ ಹೋಗ್ಕೋಬೇಡಿ. ಇದು ಇವತ್ತಿನ ನಮ್ಮ ಅಭಿಮತ ಕಾರ್ಯಕ್ರಮ ಆಗಿತ್ತು. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಅಭಿಮತ ಕಾರ್ಯಕ್ರಮ ನಾನು ನಿಮ್ಗೆ ತಂದು ಕೊಡ್ತಾ ಇರ್ತೀನಿ. ನೀವು ನಮ್ಮ ಸವಾಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮಸ್ಕಾರ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.